ನಮಸ್ತೆ ಕರುನಾಡು. ನಮ್ಮ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ. ಸಿಂಪಲ್ ಲೈಫ್ ಚಾನಲಲ್ಲಿ ಇವತ್ತು ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಆ ವಿಡಿಯೋ ಏನಂದರೆ, ನಾವು ಬೆಳೆದಿರೋ ಹೂವಲ್ಲಿ ಅದನ್ನು ನಾವು ಇಷ್ಟಪಡೋ ದೇವರಿಗೆ ಸಮರ್ಪಿಸೋದ್ರಿಂದ ಆಗೋ ಖುಷಿನೇ ಬೇರೆ. ಆದರೆ ಇವತ್ತು ನಾನು ಮಾಡ್ತಾಯಿರೋ ವಿಡಿಯೋದಲ್ಲಿ ಯಾವ ದೇವರಿಗೆ ಸಮರ್ಪಿಸ್ತಾ ಇದ್ದೀನಿ ಅಂತ ಅದು ನಿಮಗೆ ತೋರ್ಸೋಕೆ ಹೊರಟಿದ್ದೀನಿ. ಆ ದೇವರು ಬೇರೆ ಯಾವುದೂ ಅಲ್ಲ, ಕಡೂರಿನ ಹತ್ತಿರ ಇರುವ, ಕಡೂರಿಂದ ನಮ್ಮ ಅಂದರೂ ಒಂದು 2 ಕಿಲೋಮೀಟ್ರ್ ಆಗ್ಬೋದು ಆ ದೇವರು. ಅದು ಯಾವುದು ಅಂದರೆ ಶ್ರೀ ಗುರು ನಿರ್ವಾಣ ಸಿದ್ದೇಶ್ವರ ಸ್ವಾಮಿ. ಇಂದು ಆ ದೇವಸ್ಥಾನವನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಈ ಸಣ್ಣ ವಿಡಿಯೋ ನಿಮಗಾಗಿ. ಇದು ಒಂದು ಹಳೆ ಕಾಲದ ದೇವಸ್ಥಾನವಾಗಿದ್ದು, ಇದು ಶ್ರೀ ಗುರು ನಿರ್ವಾಣ ಸ್ವಾಮಿಯವರು ತಪಸ್ಸು ಮಾಡಿದ ಸ್ಥಳವೆಂದು ಹೇಳಬಹುದು. ಇಂದು ಸದ್ಯಕ್ಕೆ ಈ ದೇವಸ್ಥಾನವನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಇದರ ಇತಿಹಾಸವನ್ನು ಇನ್ನೂ ಒಂದು ವಿಡಿಯೋದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಬನ್ನಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಶ್ರೀ ಗುರು ನಿರ್ವಾಣ ಸಿದ್ದೇಶ್ವರರು ಪವಾಡ ಪುರುಷರು. ಅವರು ಇದೊಂದೇ ಜಾಗದಲ್ಲಿ ತಪಸ್ಸು ಮಾಡಿಲ್ಲ, ತುಂಬ ಕಡೆ ಇವರ ತಪಸ್ಸಿನ ಸ್ಥಳ ಉಂಟು. ಅಂದರೆ ಚಿಕ್ಕಮಂಗ್ಳೂರಲ್ಲಿ ಮುಳ್ಳಯ್ಯನಗಿರಿ ಅಂತ ಕೇಳಿರ್ಬೋದು, ಅಲ್ಲೂ ಸಹ ಇವರ ಒಂದು ತಪಸ್ಸಿನ ಸ್ಥಳ ಇದೆ. ಅಂದರೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ಸ್ಟೆಪ್ಪಲ್ಲೇ ಸಿಗುತ್ತೆ ನಿರ್ವಾಣ ಸಿದ್ದೇಶ್ವರರು, ಆಮೇಲೆ ಟಾಪಲ್ಲಿರೋದು ಮುಳ್ಳಯ್ಯನಗಿರಿ, ಮಧ್ಯದಲ್ಲಿರೋದು ಸೀತಾಳಯ್ಯನಗಿರಿ. ಇವರು 3 ಜನನು ಅಣ್ಣ ತಮ್ಮದಿರು. ಹಾಗೂ ಕಡೂರಿನ ಸುತ್ತಮುತ್ತ ತುಂಬ ಇವರ ಪವಾಡಗಳು ತುಂಬ ನಡೆದಿದ್ದಾವೆ. ಆ ಪವಾಡಗಳು ಒಂದೊಂದಾಗೆ ನೋಡ್ತಾ ಹೋದರೆ ಗಾಣದಾಳು ಆಗಿರ್ಬೋದು, ಅಯ್ಯನ ಕೆರೆ ಆಗಿರ್ಬೋದು, ಅಲ್ಲೆಲ್ಲ ಇವರ ಪವಾಡಗಳು ನಡೆದಿರೋದ್ರಿಂದ ಅಲ್ಲೆಲ್ಲ ಹೋದರೂ ಒಂದೊಂದು ಅದ್ರ ಬಗ್ಗೆ ಒಂದು ಕತೆ ಇದೆ. ಆದರೆ ಈ ಕಡೂರಿನ ಸಮೀಪದಲ್ಲಿರುವ ಈ ನಿರ್ವಾಣ ಸ್ವಾಮಿ ಮಠ ಒಂದು ವಿಶೇಷವಾಗಿದೆ ಅಂತಲೇ ಹೇಳ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಎಲ್ಲ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಶ್ರೀ ಗುರು ನಿರ್ವಾಣ ಸ್ವಾಮಿ ಸಿದ್ದೇಶ್ವರವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೂ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು.